ಚಂದಮಾಮ ಕಾಣಿಸ್ತಿದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಮ್ಮನೆ ಅದು ಎಕ್ಸ್ ಸಾರಿ ಒಬ್ರು ಸ್ವಿಚ್ ಆಫ್, ಒಬ್ರು ನಾಟ್ ರೀಚಬಲ್. ಅವ್ರಿಗೆ ಕೈ ಕೊಟ್ಟಾದ್ಮೇಲೆ ನನಗೆ ಭಾಳ ಬೇಜಾರು ಮಾಡೋನು. ಬಾ ಮನ ತಿನ್ಬ. ಹಾಯ್ ಗೈಸ್, ದಿಸ್ ಇಸ್ ಮೈ ಕ್ರಿಯೇಟಿವ್ ಆಚಾರ್ಯ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಕಾಲೇಜಲ್ಲಿ ಟ್ರೆಡಿಷ್ನಲ್ ಡೇ ಆಗ್ತಿದೆ. ಅದನ್ನ ಶೂಟ್ ಮಾಡಲಿಕ್ಕೆ ನಾವು ಹೋಗ್ತಿದ್ದೀವಿ. ಇವತ್ತು ಈಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ, ಒಂದು ಕ್ಯಾಮ್ರಾನ ಇಸ್ಕೊಂಬರ್ಬೇಕಿತ್ತು. ಒಂದು ಸ್ವಲ್ಪ ಅಲ್ಲಿಗೆ ಹೋಗ್ತಿದ್ದೀನಿ. ಯಾರ ಕಡೆ ಅಂದರೆ ನಮ್ಮ ಅಂಕಲ್ನ ತೋರಿಸ್ತೀನಿ ಬನ್ನಿ ಈಗ ಯಾರು ಅಂತ. ಈಗ ನನ್ನ ಜೊತೆ ಈಗ ಯಾರ್ಯಾರು ಶೂಟಿಗೆ ಬರ್ತಿದ್ದಾರೆ ಅಂದರೆ, ಶಂಭು, ಬಸಣ್ಣ, ಉಮೇಶ್ ಬ್ರೋ ಮತ್ತು ಬಸು ಬ್ರೋ ಬರ್ತಾರೆ. 5 ಜನ ಹೋಗ್ತಿದ್ದೀವಿ. ಬೆಳಗ್ಗೆನೆ ಒಬ್ಬರು ಸ್ವಿಚ್ ಆಫ್, ಒಬ್ಬರು ನಾಟ್ ರೀಚಬಲ್, ಒಬ್ಬರು ಫೋನೇ ಎತ್ತಲಿಲ್ಲ. ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಇನ್ನೂ ತಿಂಡಿ ಮಾಡಿಲ್ಲ, ಏನಿಲ್ಲ. 8:45 ಆಯ್ತು. ಕ್ಯಾಮ್ರಾ ಬೇರೆ ಇಸ್ಕೊಂಬರ್ಬೇಕು. 9 ಗಂಟೆಗೆ ಸ್ಟಾರ್ಟು. ಫುಲ್ ಮೆಸ್ಸಲ್ಲಿ ಬ್ಲಾಗ್ ಹೆಂಗೆ ಮಾಡೋದಪ್ಪ ಅಂದ್ಕೊಂಡಿದ್ದೆ. ಅದಲ್ಲದೆ ನಾನು ನಿನ್ನೆ ಮಧ್ಯಾಹ್ನ ಅಲ್ಲ, ಮೇ ಬಿ ಸಂಜೆ 4 ಗಂಟೆಗೆ ಬೆಂಗಳೂರಿಗೆ ಹೋಗಿದ್ದು. ಬೆಂಗಳೂರಿಗೆ ಹೋಗಿ ಒಂದು ಸ್ವಲ್ಪ ಏನೋ ಪರ್ಚೇಸ್ ಮಾಡೋದಿತ್ತು. ಪರ್ಚೇಸ್ ಮಾಡಿ ಬರೋ ಅಷ್ಟರಲ್ಲಿ 4 ಗಂಟೆ ಆಯಿತು. ಕರೆಕ್ಟಾಗಿ ನಿದ್ದೆ ಇಲ್ಲ, ಏನೂ ಇಲ್ಲ. ಹಾಗಾಗಿ ಶಮೊಬ್ರನ್ನ ಕರ್ಕೊಂಡಿನಿ ಶೂಟ್ ಮಾಡಲಿಕ್ಕೆ. ಐಟಮ್ ಎಲ್ಲ ಗಾಡಿಗೆ ಹಾಕಿದ್ವಿ. ಈಗ ಹೋಗ್ಬೇಕು. 9 ಗಂಟೆಗೆ ಐತೆ. ತಿಂಡಿ ಬೇರೆ ತಿಂದಿಲ್ಲ. ಎಷ್ಟು ಬೇಗ ಆಕೈತೆ ಅಷ್ಟು ಬೇಗ ತಿಂಡಿ ತಿಂದು ಸ್ಟಾರ್ಟ್ ಮಾಡ್ಬೇಕು. ಕೊಡಿಸ್ತಾನೆ ಬರೋದೇ ಅಲ್ಲ. ಬೆಳಗ್ಗೆ ಸ್ವಿಚ್ ಆಫ್ ಮಾಡ್ಕೊಂಡ 3 ದಿನ ಆಯ್ತು ಊಟ ಕೊಡೋದು. ಅನ್ನ ನೋಡಿ ಎಷ್ಟು ಜಿಲ್ಲ ಆಯ್ತು. 2 ಇಡ್ಲಿ ಕುಡಿಸ್ಬಿಡ್ತದೆ. ನಿಮ್ಮ ಹೆಸರು ಎಷ್ಟಾಗೈತೆ ನೋಡ್ರಿ. ಜೀರೋದಾಗ ಐತಿ. ಮೆಲ್ಲು ಕುಡಿಲಿ. ಜೀರೋದಾಗ ಐತಿ ನೋಡ್ರಿ. ಮೆಲ್ಲು ಕುಡಿಯೋ ಭಾಳ ಫಾಸ್ಟ್ ಹೊಂಟಿ. ಜೀರೋದಾಗ ಇವಾಗ ಬಂದು ಸೆಟಪ್ ಮಾಡ್ತಿದ್ದೀವಿ. ಇಲ್ಲಿ ನಮ್ಮ ಬಸಣ್ಣ ಬಂದರೆ, ಶಂಭು. ಇವಾಗ ಸೆಟಪ್ ಮಾಡಿ ನೆಕ್ಸ್ಟ್ ಸಿಗ್ತೀನಿ. ನಾನಾ ಕೂರಿ ಆಗ್ಬಿಟ್ಟೆ ನೋಡ್ರಿ. ಮಾಲೆ ಹಾಕಿ ಹೊಡಿತಾರ ಅಂತಾರಲ್ಲ, ನನಗೆ ಮಾಲೆ ಹಾಕ್ಲಿಲ್ಲ ಹೊಡಿತಾವನೆ. ಗೈಸ್ ಜಸ್ಟ್ ಇವಾಗ ಅಲ್ಲಿ ಸೆಟ್ ಮಾಡಿ ಬಂದ್ವಿ. ಈಗ ಇನ್ನೊಂದು ಕಡೆ ಹೋಗಿ ಆ CBSE ಸ್ಕೂಲಲ್ಲಿ ಸೆಟ್ ಮಾಡಬೇಕು. ಅಲ್ಲಿ ಸೆಟ್ ಮಾಡಿ ಬಂದು ಟಿಫನ್ ಮಾಡೋಣ ಅಂತ. ತಿಂಡಿ ಹೋದಿಲ್ಲ. ಈಗ ತಿಂಡಿ ಇಲ್ಲಿ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತವ್ರೆ. ನೋಡಿಲ್ಲಿ ತಾಳಿ ಕಟ್ಟಕ್ಕೆ ಬರ್ತದೆ. ನಿನಗೆ ತಾಳಿ ಕಟ್ಟಕ್ಕೆ ಬರುತ್ತಾ? ನೋಡಿ ಹಿಂಗೆ ತಗೊಳ. ಗೈಸ್ ಇವಾಗ CBSE ಸ್ಕೂಲಿಗೆ ಬಂದ್ವಿ. ಇಲ್ಲಿ ಸೆಟಪ್ ಮಾಡ್ತಿದ್ದೀವಿ. ಫುಲ್ ಸೆಟಪ್ ಮಾಡಿ ಹೋಗಿ ತಿಂಡಿ ಮಾಡ್ಕೊಂಬರ್ಬೇಕು. ತಿಂಡಿ ಮಾಡಿಲ್ಲ, ಟೈಮ್ ಆಗ್ಬಿಟ್ಟೈತೆ. ಹಾಗೆ ಫಸ್ಟ್ ಸೆಟಪ್ ಮುಗಿಸ್ಕೊಂಬಿಡೋಣ ಅಂತ. ಏನು ಕಳಿಸಿ ಲಾಗ್ ಮಾಡೋಕೆ ಹಾಂ ನಾನು ಲಾಗ್ ಮಾಡೋಕೆ ಯಾರಿಗೆ ಬೇಕು ಗೈಸ್ ಇದೆ ಓನ್ ಆರ್ಡ್ರು. ಸಬ್ ಆರ್ಡ್ರ್ ಮಾಡ್ಕೊಂಡು ಆರಾಮ್ ಇರ್ಬೋದು ನೋಡ್ರಿ. ಸುಮ್ಮನೆ ಟೆನ್ಷನ್ ನೋಡಿಲ್ಲಿ ಹಿಂಗ ನಾನು ಇವ್ನು ತಿಂಡಿ ತಿಂದಿಲ್ಲ. ನಾವು ಈಗ ತಿನ್ಕೊಂಬಂದ್ವಿ. ನೋಡಿರ್ಬೋದು, ಪುರಿ ತಿಂದ್ವಿ. ಬಿಟ್ಟು ಗಿಟ್ಟೆಲ್ಲ ಬಂದರು. ತಿನ್ನು ಮನು ಒಂದು ಸ್ವಲ್ಪ ಬಾ ತಿನ್ನು ಬಾ. ಯಾರು ನನ್ನ ಮೇಲೆ ಕೇರೇ ಇಲ್ಲ ಯಾರಿಗೂ. ಬಾ ತಿನ್ನು ಬಾ ಮನು. ನಮ್ಮ ಹುಡುಗಿ ಕೈ ಕೊಟ್ಟಾದ್ಮೇಲೆ ನನಗೆ ಭಾಳ ಬೇಜಾರು ಮಾಡೋನು. ಬಾ ಮನ ತಿನ್. ಹುಡುಗಿ ಕೈ ಕೊಟ್ಟಾದ್ಮೇಲೆ ನನಗೆ ಭಾಳ ಬೇಜಾರು ಮಾಡೋನು. ಬಾ ಮನ ತಿನ್ಬ. ಗಂಡಿಗೂ ನೋವಿದೆ ತಿಳಿಯಲಿ ನಿನಗೆಂದು ಮೋಸಗಾತಿಯೇ. ಅಳು ಬರೆದು ಬಿಟ್ಟು ಬಾರ ತಿನ್ಬಾರ. 2 hours later. ನೋಡ್ರಿ ಲೆಂಕ್ ಆಯ್ತಿದೆ ನಮಗೋಸ್ಕರ.
ಇಲ್ಲಿ ಮೌನ ಮಾಡ್ರೆ ಕೆಲ್ಸಕ್ಕೆ ಮುರಿದು ಬಿಟ್ಟಿದ್ದಾನೆ. ಮುಖ ತೋರ್ಸಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಶೂಟ್ ಮಾಡ್ತೀನಿ. ಅವರು ಎಂಟ್ರಿ ಆಗ್ಬಿಟ್ಟಾರ, ನಮಗೆ ಹೇಳೇ ಇಲ್ಲ. ಹಂಗೆ ಎಂಟ್ರಿ ಆಗ್ಬಿಟ್ರು. ನಾವು ಹೋಗಾಗ ಗಡಿಬಿಡಿ ಮಾಡ್ಬಿಟ್ವಿ. ಇರ್ಲಿ, ನಂಗೆ ಶಾರ್ಟ್ ಸಿಕ್ಕವೆಲ್ಲ. ನನಗೆ ಸಿಕ್ಕೈತಿ, ನಾ ತಕ್ಕೊಟ್ಟೆ ಅಂತ ಆರಾಮ್ ಮಾಡ್ಬೋದು. ತುಪ್ಪುವುದು ನಮ್ಮಳು ಚೈತನ್ಯಗಳು ಈ ಒಂದು ಪರಂಪರೆಯಿಂದ ಗಾಯ್ಸ್ ಶೂಟ್ ಮಾಡ್ತಿದ್ದೀವಿ ಈಗ. ಫುಲ್ ಪಿಕ್ಚರ್ ಬಿಟ್ಟು ಹೋಗ್ಬಿಟ್ಟೈತಿ. ಫುಲ್ ಸೆಕೆ ಬೇರೆ ಐತೆ ಇಲ್ಲಿ. ಗಾಳಿನೂ ಇಲ್ಲ, ಏನೂ ಇಲ್ಲ, ಫುಲ್ ಗಾಳಿನೂ ಇಲ್ಲ. ಪ್ರೋಗ್ರಾಮ್ ಸ್ಟಾರ್ಟ್ ಮೇಲ್ಗಡೆ ಬರೀ ಶೀಟು ತುಂಬಾ ಹತ್ರ ಇದೆ. ಮೇಲೆ ತೋರಿಸಿ ಶೀಟ್ ಹತ್ರ ಇರೋದ್ರಿಂದ ಫುಲ್ ಸೆಕೆ. ಗಾಯ್ಸ್ ಅಲ್ಲಿ ಮುಗಿಸಿಲ್ಲ. ಒಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಬಿಟ್ಟು ಈ ಸ್ಟೇಟ್ ಸ್ಕೂಲಿಗೆ ಬಂದು ಒಂದು ಸ್ವಲ್ಪ ನೋಡ್ಕೊಂಡು ಒಂದು ಸ್ವಲ್ಪ ಕ್ಯಾಂಡಿಡೇಟ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀನಿ. ಅಲ್ಲೋಗಿ ಸಿಗ್ತೀನಿ ಬನ್ನಿ ಗಾಯ್ಸ್. ಈಗ ಬಂದ್ವಿ ಇಲ್ಲೇ ಆಲ್ರೆಡಿ ಅರ್ಧ ಫಂಕ್ಷನ್ ಮುಗಿದು ಇದು ಡ್ಯಾನ್ಸ್ ಮಾಡ್ತಾ ಕುಂತಾರೆ. ಕೊರಿಯೋಗ್ರಾಫರ್ ಇವರೇ. ಕಣಕಜಂ ತರಿಕಿಟ ತಗದ ಉದಕದ ಕಿಟ ಧಿಮಿತ ಕಿಟ ತಿಂಡಿ ತಿನ್ನಿಸ್ಲಿಲ್ಲ, ಡೈರೆಕ್ಟ್ ಊಟ ಕರ್ಕೊಂಡು ಹೊಂಟ ನಮ್ಮ. ಯಾವ್ದಾದ ಓನು ಪದೇ ಹೊಂಟಿಲ್ಲ ಮರ್ಯ. Two hours later. ಗೈಸ್ ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಇವಾಗ ಸಮಾಧಾನ ಆಯಿತು. ಇವಾಗ ನೆಕ್ಸ್ಟ್ ಉಮೇಶನ್ ಕಳಿಸ್ಬೇಕು. ಆಮೇಲೆ ಇಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಆಗೈತೆ ಅಂದರೆ ಎಲ್ಲರೂ ಸ್ಯಾರಿ ಉಡ್ಕೊಂಡಿರೋದ್ರಿಂದ ಯಾರು ಮ್ಯಾಮು ಯಾರು ಸ್ಟೂಡೆಂಟ್ ಅಂತ ಗೊತ್ತಾಗ್ತಿಲ್ಲ. ಯಾರು ಸ್ಟೂಡೆಂಟು ಯಾರು ಟೀಚರ್ ಅಂತ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ಸೈಡಿ ಸರಿ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತೀವಿ. ಟೀಚರ್ ಅದು ಆಮೇಲೆ ಗೊತ್ತಾಗುತ್ತೆ. ಗೈಸ್ ಜಸ್ಟ್ ಇವಾಗ ಮುಗಿತೆಲ್ಲ ಶೂಟ್. ಇವರು ಇಳಿದು ಹೋಗ್ರಿ ಅಂದರೆ ಇಳಿದು ಹೋಗ್ತಿಲ್ಲ. ಗೈಸ್ ಎಲ್ಲರೂ ಮಾಂಟೇಜ್ ಶಾರ್ಟ್ಸ್ನ ಫಸ್ಟಿಗೆ ತಗೊಂಡ್ರೆ ನಾವು ಲಾಸ್ಟಿಗೆ ತಗೊಂಡಂಗಂತೇವೆ. ಯಾಕಂದರೆ ಬೆಳಗ್ಗೆ ನಾವು ಬಂದಿದ್ದೆ ಲೇಟಾಗಿ. ಅದು ಯಾರಿಂದ ಅಂದರೆ ಇವರಿಂದನೇ ಆಗಿದ್ದು. ಹಾಗಾಗಿ ಮತ್ತೆ ಬೆಳಗ್ಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಏನು ಮಾಡಬೇಕು? ಟೈಮ್ ಸೆನ್ಸ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಕೆಲಸ ಅಂದರೆ ಕೆಲಸ. ಇಲ್ಲಿ ಒಬ್ಬನ ಫೋಟೋ ಹೊಡೆಯೋನು. ಇಷ್ಟು ಜನ ನೋಡೋರು ಫ್ಯಾನ್ಸ್ ಅಂತ ಇವ್ರು. ನೋಡಿ ನೋಡಿ ಇಲ್ಲಿ ಇವ್ರು ನೋಡಕ್ಕೆ ಇಷ್ಟು ಜನ ಹಾಯ್ ಅಂತ ಹೇಳ್ರಿ ಒಂದು ವಿಡಿಯೋಕ್ಕೆ. ಜಸ್ಟ್ ಇವಾಗ ಶೂಟ್ ಮುಗಿಸಿದ್ವಿ. ಲಾಸ್ಟ್ ಒಂದು ಫೋಟೋ ತೆಗಿತಿದ್ವಿ. ಮ್ಯಾಮ್ ಏನ್ ಕಾಣಿಸ್ತಿದೆ ಮ್ಯಾಮ್ ಅಲ್ಲಿ? ಕಾಣಿಸ್ತಿದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಗೈಸ್ ಎಲ್ಲ ಶೂಟ್ ಮುಗೀತು. ಇವಾಗ
ನಂಗೆ ಶೂಟ್ ಮುಗ್ಸಕ್ಕೆ ಬಿಡಲ್ಲ ಸರ್. ಬರ್ಬೇಕು ನಾವೆಲ್ಲ ಸ್ಲಿಮ್ ಆಗಿ ಕಾಣ್ಬೇಕು ನಾವಿಬ್ರು ಹಂಗಾದಾಗಿ. ಗೈಸ್ ಇವಾಗ ಎಲ್ಲ ಶೂಟ್ ಮುಗೀತು. ಇವಾಗ ಜಸ್ಟ್ ಇಲ್ಲೊಂದೇನೋ ಫೋಟೋಸ್ ಅಂತ ಇದನ್ನ ತೆಗ್ದ್ಬಿಟ್ಟು ಎಂಡ್ ಮಾಡ್ಬೇಕು. ಇವಾಗ ಬ್ರೋ ನಿಮ್ಗೆ ಏನ್ ಅನ್ಸ್ತು ಬ್ರೋ ಇವತ್ತಿನ ಭಾಗ? ಟೈರ್ಡ್ ಆಗ್ಬಿಡ್ತು ಬ್ರೋ. ಏನಂದ್ರೆ ಕೂಗಿ ನೋಡಿ ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಟೈರ್ಡ್ ಆಗಿದೆ. ಮನೆಗೆ ಹೋಗಿ ಸ್ನಾನ ಮಾಡಿ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಶೂಟ್ಗೆ ಹೋಗ್ಬೇಕು. ನಿಮ್ಗೆ ಬ್ರೋ? ನಮ್ದು ಹಿರೇಕಿರೋರು. ಏನಂತ ಕೇಳಿದಿ? ಹೇಗೆ ಅನಿಸ್ತು ಶೂಟ್ ಎಕ್ಸ್ಪೀರಿಯನ್ಸ್? ಹಂಗಂದ್ರ ಚೆನ್ನಾಗಿತ್ತು. ಎಲ್ಲರೂ ಒಂದ್ಸಲ ಫ್ರೆಂಡ್ಲಿ ಆಗಿದ್ರು. ಹೇಳ್ತೀನಿ, ಚೆನ್ನಾಗಿತ್ತು ಫಂಕ್ಷನ್. ಇಷ್ಟು ಟೈರ್ಡ್ ಆದ್ರೂ ಟೈರ್ಡ್ ಅನಿಸ್ತಿಲ್ಲ. ಯಾಕೆ ಗೊತ್ತಾ, ಎಲ್ಲ 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 ಇದೆಲ್ಲ ಖುಷಿ ಇದೆಲ್ಲ ಕಟ್ಟಕತ್ತಿ ಇದನ್ನೆಲ್ಲ ಹಾಕ್ಬಿಟ್ರೆ ಗೈಸ್ ಇನ್ನ ಬಿಡ್ತಿಲ್ಲ ಗೈಸ್. ಇವರು ಎಲ್ಲ ಫುಲ್ ಹಾಕೊಂಡು ಇರ್ತವ್ರೆ ಇವತ್ತು ಗೈಸ್. 6 ಗಂಟೆ ಆದರೂ ಇನ್ನೂ ಆಗ್ತಿಲ್ಲ ಗೈಸ್. ನಮ್ಮದು ಇನ್ನೂ ಪ್ಯಾಕಿಂಗ್ ನಡೀತಾ ಇದೆ. ಅರ್ಧ ಐಟಮ್ ಬಂದಿದ್ದು. ಇವಾಗ ನೋಡ್ರಿ ಉಮೇಶ ಹೋದ್ರೆ ತಿರ್ಗಲ್ಲ ಅದು ಕ್ಯಾಂಪ್. ಇಲ್ಲ ಇಲ್ಲ ತಿರ್ಗಲ್ಲ. ನೀನ್ ಬಾ 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 ಈಗ ನೀನ್ ಬಾ ಈಗ ನೀನ್. ಅದು ಯಾರು ಕಳ್ಳರ ತರ ಕಾಣಿಸ್ತಾರ ಅವ್ರ ಅಷ್ಟೇ ಅದು ತಿರ್ಗದು. ಇವಾಗ ಶೂಟ್ ಎಲ್ಲ ಮುಗಿಸಿ ಇವಾಗ ಮನೆ ಹೋಗ್ತಿದ್ದೀವಿ. ಈಗ ಎಲ್ಲರೂ ಡ್ರಾಪ್ ಹಾಕಿ ಹೋಗ್ಬಿಡೋದು. ಓಕೆ ಅದಾದ್ಮೇಲೆ ಮಾತಾಡೋಣ. ನೋಡಿ ಗೈಸ್ ಯಾರಿದ್ದೀವಿ ಅಂತ ಬಿಟ್ಬಿಡ್ರಿ ಈಗ ಆಯ್ತು ಸಾಕು ಬಿಟ್ಬಿಡ್ರಿ. ನಮ್ಮ ಮನೆ ಅದು ಸಾರಿ ಈಗ ನಮ್ಮ ಮನೆ ಎಲ್ಲ ಬೇರೆಯವ್ರ ಮನೆ. ಈಗ ಕಂಡವ್ರ ಮನೆ. ಈಗ ಆ ಟಾಪಿಕ್ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅಂತೀನಿ. ಈಗ ನೆಕ್ಸ್ಟ್ ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡ್ತೀನಿ. ಓಕೆ, ಈಗ ಒಂದು ಟೀ ಬ್ರೇಕ್ ಬನ್ನಿ. ಹಾಯ್ ಗೈಸ್, ಇವಾಗ ಒಂದು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ತಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಚೆನ್ನಾಗಿತ್ತು. ಎಲ್ಲರೂ ಒಂದ್ಸಲ ಫ್ರೆಂಡ್ಲಿ ಆಗಿದ್ರು. ಟೀಚರ್ಸ್ ಚೆನ್ನಾಗಿದ್ರು. ಚಾನಲ್ಲು ಎಲ್ಲ ತಪ್ಪಾಯ್ತಿದ್ದು. ಏನೊಂದ್ಸಲ ಹಾಯ್ ಗಾಯ್ಸ್, ವೆಲ್ಕಮ್. ಎಲ್ಲ 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 ಇದೆಲ್ಲ ನೆಕ್ಸ್ಟ್ ವರ್ಷ ನನಗೆ ಆರ್ಡರ್ ಕೊಡೋದೇ ಡೌಟ್ ಅನ್ಸ್ಬಿಡುತ್ತೆ.